ಬೆಳಗಾವಿ ಅಧಿವೇಶನದ ಕಲಾಪವನ್ನ ಮಂಗಳವಾರಕ್ಕೆ ಮುಂದೂಡಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಈಗ ಸಿಗ್ತಾ ಇದೆ. ಆಕ್ರೋಶ ದಿವಸ ನೆಪವೊಡ್ಡಿ ಬೆಳಗಾವಿ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗುತ್ತೆ ಅನ್ನುವಂತಹ ಮಾತುಗಳಿತ್ತು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತದ್ದು ಸೋಮವಾರದಿಂದ ಮತ್ತೆ ಮಂಗಳವಾರಕ್ಕೆ ಈಗ ಮುಂದೂಡಿಕೆ ಆಗಿರುವಂತದ್ದು. ಸೋಮವಾರದ ಬದಲು ಮಂಗಳವಾರ ಕಲಾಪ ಸೇರೋದಕ್ಕೆ ವಿಧಾನ ಪರಿಷತ್ ಹಾಗೆ ವಿಧಾನಸಭೆ ನಿರ್ಧಾರ ಮಾಡಿದೆ. ಸೋಮವಾರದಿಂದ ಮತ್ತೆ ಆರಂಭವಾಗಬೇಕಾಗಿದ್ದಂತಹ ಕಲಾಪ ಮುಂದೂಡಿಕೆ ಆಗಿದೆ. ಮಂಗಳವಾರ ವಿಧಾನ ಪರಿಷತ್ ಹಾಗೆ ವಿಧಾನಸಭೆ ಕಲಾಪ ಸೇರುವಂತದ್ದು. ಸೋಮವಾರದ ಬದಲು ಈಗ ಮಂಗಳವಾರ ಕಲಾಪ ಸೇರುತ್ತೆ. ವಿಧಾನ ಪರಿಷತ್ ಹಾಗೆ ವಿಧಾನಸಭೆ ಸೋಮವಾರಕ್ಕೆ ಮುಂದೂಡಲಾಗಿತ್ತು. ಆದ್ರೆ ಈಗ ಮಂಗಳವಾರಕ್ಕೆ ಅದು ಶಿಫ್ಟ್ ಆಗಿದೆ. ಅದು ಕೂಡ ನೆಪ ಮಾತ್ರಕ್ಕೆ ಬೆಳಗಾವಿ ಅಧಿವೇಶನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಬಂದಿರುವಂತದ್ದು. ಆಕ್ರೋಶ ದಿವಸ ನೆಪವೊಡ್ಡಿ ಈಗ ಮಂಗಳವಾರಕ್ಕೆ ಕಲಾಪವನ್ನ ಮುಂದೂಡಿಕೆ ಮಾಡಿರುವಂತದ್ದು. ಇವರಿಂದ ಅದು ಏನ್ ನಿರೀಕ್ಷೆ ಮಾಡಬೇಕೋ ಏನೋ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಪ್ರಶ್ನೆ. ಸೋಮವಾರದ ಬದಲು ಈಗ ಮಂಗಳವಾರ ಕಲಾಪ ನಡೆಯೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಆಕ್ರೋಶ ದಿವಸ ನೆಪವೊಡ್ಡಿ ಬೆಳಗಾವಿ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅವೆಲ್ಲವನ್ನೂ ಕೂಡ ಚರ್ಚೆ ಮಾಡ್ತಾರೆ ಅನ್ಕೊಂಡ್ರೆ ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಈಗ ನೋಡಿದ್ರೆ ಇವತ್ತು ಶುಕ್ರವಾರ, ಈಗ ಮಂಗಳವಾರಕ್ಕೆ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಯಾಕೆ ಈ ತರದ ನಿರ್ಧಾರವನ್ನ ತೆಗೆದುಕೊಂಡ್ರು? ಸೋಮವಾರ ಯಾಕೆ ಏನು ಕಲಾಪವನ್ನ ಸೇರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದು? ಮಾದೇಶ್, ಈಗ ಮೊದಲು ಸದನವನ್ನ ಏನು ವೇಳಾಪಟ್ಟಿ ರೆಡಿ ಮಾಡಲಾಗಿತ್ತು, ಆ ಸಂದರ್ಭದಲ್ಲಿ ಸೋಮವಾರ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಗಳು ನಡೀಬೇಕಾಗಿತ್ತು. ಆದ್ರೆ ಸೋಮವಾರ ಏನು ಭಾರತ್ ಬಂದ್ಗೆ ಕರೆ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಒಂದು ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಹಜವಾಗಿ ಇಂಥ ಒಂದು ನಿರ್ಣಯವನ್ನ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರುವಂತದ್ದು. ಇವತ್ತು ಕಲಾಪ ಸಲಹಾ ಸಮಿತಿ ಸಭೆ ನಡೀತು. ಈ ಸಂದರ್ಭದಲ್ಲಿ ಈ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಸೋಮವಾರದ ಬದಲಿಗೆ ಒಂದು ದಿನ ಎಕ್ಸ್ಟ್ರಾ ಅಧಿವೇಶನ ನಡೆಸಲಿಕ್ಕೆ ನಿರ್ಧರಿಸಲಾಯಿತು. ಅದು ಶನಿವಾರ, ಅಂದ್ರೆ ಮುಂದಿನ ಶನಿವಾರದವರೆಗೆ ಅಧಿವೇಶನ ನಡೆಯುತ್ತೆ ಅನ್ನುವಂಥದ್ದು. ಈ ಒಂದು ನಿರ್ಧಾರಕ್ಕೆ ಬಿಜೆಪಿಯ ಸದಸ್ಯರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಭಾರತ್ ಬಂದ್ ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅಧಿವೇಶನವನ್ನ ಮೊಟಕುಗೊಳಿಸುವಂಥದ್ದು ಒಂದು ದಿನ ಇದು ಸರಿಯಲ್ಲ ಅನ್ನುವಂಥದ್ದು ಭಾವನೆಯನ್ನ ಬಿಜೆಪಿ ಸದಸ್ಯರು ವ್ಯಕ್ತಪಡಿಸಿದ್ರು. ಮತ್ತೆ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ನಾವು ಕಾದ್ ನೋಡ್ಬೇಕಾಗುತ್ತೆ. ಸೊ ಇವರು ಎಲ್ಲೊಂದ್ ಕಡೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಂಡೈರೆಕ್ಟ್ ಆಗಿ ಬಂದ್ ಅನ್ನ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಬಿಜೆಪಿ ಸದಸ್ಯರು ಎತ್ತಿರುವಂತದ್ದು. ಮಾದೇಶ್, ಓಕೆ, ಈಗ ಯಾರಾದ್ರೂ ನಾಯಕರು ರಿಯಾಕ್ಷನ್ ಕೊಟ್ರ ಈ ತರ ಮುಂದೂಡಿಕೆ ಆದಂತ ನಂತರ? ಪ್ರತಿಪಕ್ಷದ ನಾಯಕರಾಗಿರ್ಬೋದು, ಆಡಳಿತ ಪಕ್ಷದ ನಾಯಕರಾಗಿರ್ಬೋದು. ಖಂಡಿತ ಮಾದೇಶ್, ಬಿಜೆಪಿಯ ಏನು ನಾಯಕರುಗಳಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಅವರು ಇದನ್ನ ನಾವು ಬಹಳ ಬಲವಾಗಿ ವಿರೋಧಿಸ್ತೀವಿ ಅಂತ ಹೇಳಿದ್ರು. ಮತ್ತೆ ಅವರ ಸದನ ಏನು ಕಲಾಪ ಸಲಹಾ ಸಮಿತಿ ಸಭೆಯಿಂದ ಅರ್ಧಕ್ಕೆ ಬಹಿಷ್ಕಾರ ಹಾಕಿ ಅವ್ರು ವಾಪಸ್ ಬಂದ್ರು, ಸಭೆಯಿಂದ ಹೊರ ನಡೆದ್ರು. ಇನ್ನ ಏನು ಕಾಂಗ್ರೆಸ್ನ ಸದಸ್ಯರುಗಳು ಏನ್ ಮಾತನಾಡಿರುವಂತದ್ದು, ಅವ್ರು ಹೇಳೋ ಪ್ರಕಾರ ಪೊಲೀಸರು ಏನು ಬಂದು ಘೋಷಣೆ ಆಗಿರೋದ್ರಿಂದ ರಾಜ್ಯದಾದ್ಯಂತ ಪೊಲೀಸರು ಕಾರ್ಯನಿರ್ವಹಿಸಬೇಕಾಗುತ್ತೆ, ಅವ್ರು ಬೇರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಸೊ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಪೊಲೀಸರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಸೋಮವಾರ ಅಧಿವೇಶನವನ್ನ ರದ್ದು ಮಾಡಿದ್ದೇವೆ. ಅದರ ಬದಲಾಗಿ ಶನಿವಾರ ಎಕ್ಸ್ಟ್ರಾ ದಿನವನ್ನ ನಾವು ಅಧಿವೇಶನ ಮುಂದುವರಿಸ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಮಾದೇಶ್, ಓಕೆ, ಅಂದ್ರೆ ಅಧಿವೇಶನ ಶುರುವಾದಂತ ದಿನದಿಂದಲೂ ಕೂಡ ಯಾವ ಜನಪ್ರತಿನಿಧಿಗಳು ಸರಿಯಾಗಿ ಸೀರಿಯಸ್ನೆಸ್ ಇಂದ ಅಲ್ಲಿ ಕುಳಿತುಕೊಂಡಿದ್ದಾರೆ ಅನ್ನುವಂಥದ್ದು ಅನ್ಸೋದೇ ಇಲ್ಲ, ಕೂತ್ಕೊಂಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಆ ತರದ ಪ್ರೆಸೆನ್ಸ್ ಅವ್ರದ್ದು ಇತ್ತು ಅಲ್ಲಿ. ಅಂದ್ರೆ ಅವ್ರಿಗೆ ಈಸಿ ಆಯ್ತು ಈಗ ಟ್ರಿಪ್ಗಳು ಹೊಡಿಬಹುದು ಹಾಗಾದ್ರೆ ಈಗ? ಖಂಡಿತ ಮಾದೇಶ್, ಈಗ ನಾಳೆ ಶನಿವಾರ, ಭಾನುವಾರ ಮತ್ತೆ ಸೋಮವಾರ 3 ದಿನ ಸತತವಾಗಿ ರಜೆ ಸಿಗುತ್ತೆ. ಸಹಜವಾಗಿ ಇಲ್ಲಿ ಬಂದಿರುವಂತ ಶಾಸಕರು ಮಹಾರಾಷ್ಟ್ರ, ಗೋವಾ, ಜೊತೆಗೆ ಗೋಕಾಕ್ ಫಾಲ್ಸ್ ಈ ರೀತಿಯ ಪ್ರದೇಶಗಳಿಗೆ ಭೇಟಿ ನೀಡಿ ಎಲ್ಲೊಂದ್ ಕಡೆ ಅವರು ಸದನದಲ್ಲಿ ಭಾಗವಹಿಸ್ತಾನೆ ಅವರು ಟ್ರಿಪ್ಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಿಷ್ಟು ಮಾತುಗಳು ಕೂಡ ಜನಸಾಮಾನ್ಯರ ಭಾವನೆಗಳು ವ್ಯಕ್ತ ಆಗಿತ್ತು. ಸೊ ಈಗ 3 ದಿನ ರಜೆ ಸಿಕ್ಕಿರುವಂತದ್ದು ಟ್ರಿಪ್ ಹೊರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ಮಾದೇಶ್. ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಅಧಿವೇಶನ ಶುರುವಾದಂತಹ ದಿನದಿಂದಲೂ ಕೂಡ ಯಾವ ಜನಪ್ರತಿನಿಧಿಗಳು ಕೂಡ ಸೀರಿಯಸ್ ಆಗಿ ಅವರು ಪಾಲ್ಗೊಳ್ತಾ ಇಲ್ಲ, ಯಾವುದೇ ರೀತಿಯಂತಹ ಚರ್ಚೆಗಳು ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕರು ಕೂಡ ಗಮನಿಸ್ತಾ ಇದ್ದಾರೆ, ಜನ ಕೂಡ ನೋಡ್ತಾ ಇದ್ದಾರೆ. ಒಂದು ರೀತಿ ಅವ್ರಿಗೂ ಕೂಡ ಪ್ರಶ್ನೆಗಳು, ಏನ್ ಮಾಡ್ತಾ ಇದ್ದಾರೆ ಇವರು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಬೆಳಗಾವಿಗೆ ಹೋಗಿ ಅಧಿವೇಶನವನ್ನ ನಡೆಸ್ತಾ ಇದ್ದಾರೆ, ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಚರ್ಚೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಜನರಿಗೂ ಕೂಡ ಅರ್ಥ ಆಗಿದೆ. ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಇವರೇನು ಗೋವಾಗೆ ಹೋಗೋದಕ್ಕೆ, ಮಹಾರಾಷ್ಟ್ರಗಳಿಗೆ ಹೋಗೋದಕ್ಕೆ, ಅಲ್ಲಿರುವಂತಹ ಪ್ರವಾಸಿ ತಾಣಗಳಿಗೆ ಭೇಟಿಯನ್ನು ಕೊಡೋದಕ್ಕೆ ಬೆಳಗಾವಿ ಅಧಿವೇಶನವನ್ನ ಮೀಸಲಿಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ. ಈಗ ಆಕ್ರೋಶ ದಿವಸ್ ಅನ್ನುವಂತ ನೆಪ ಒಡ್ಡಿ ಕಾಂಗ್ರೆಸ್ ಏನು ಭಾರತದಾದ್ಯಂತ ಈಗ ಬಂದ್ಗೆ ಕರೆಯನ್ನು ನೀಡಿದೆ ಸೋಮವಾರ. ಅದರಿಂದಾಗಿ ಈಗ ಮಂಗಳವಾರಕ್ಕೆ ಮುಂದೂಡಿಕೆಯನ್ನ ಮಾಡಲಾಗಿರುವಂತದ್ದು. ವಿಧಾನ ಪರಿಷತ್ ಹಾಗೆ ವಿಧಾನಸಭೆ ಸೋಮವಾರದ ಬದಲು ಮಂಗಳವಾರ ಕಲಾಪವನ್ನ ನಡೆಸೋದಕ್ಕೆ ಈಗ ನಿರ್ಧಾರ ಮಾಡಿರುವಂಥದ್ದು. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.